ಅಲ್ಪಸಂಖ್ಯಾತ ಕಾಂಗ್ರೆಸ್ ಘಟಕ ಮತ್ತು ಅರಸೀಕೆರೆಯ ಎಲ್ಲ ಅಭಿಮಾನಿಗಳು ಏನು ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ನಡೆದಂಥ ಸಚಿವ ಸಂಪುಟ ರಚನೆಯಲ್ಲಿ ಬಹಳ ಅನ್ಯಾಯ ಆಗಿದೆ. ಒಂದು, ವಸತಿ ಸಚಿವರಾಗಿ ಏನು ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದ ಒಂದು ಕೆಲಸವನ್ನು ಮಾಡಿದ್ರು ಜಮೀರ್ ಅಹಮದ್ ಅವರು, ಅವರನ್ನು ಮೊದಲನೇ ಹಂತದಲ್ಲಿ ತಗೋಬೇಕಾಗಿತ್ತು. ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ KM ಶಿವಲಿಂಗೇಗೌಡರು ಸತತ 4 ಬಾರಿ ಜಯಗಳಿಸಿ ಅವರನ್ನು ಮಂತ್ರಿಯಾಗಿ ತಗೋಬೇಕಾಗಿತ್ತು. ಆದರೆ ಈ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಜಮೀರ್ ಅಹಮದ್ ಮತ್ತು ಶಿವಲಿಂಗೇಗೌಡರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿಲ್ಲ. ಅದನ್ನು ನಾವು ಖಂಡಿಸಲಿಕ್ಕೆ ಇವತ್ತಿನ ಸಭೆಯನ್ನು ಸೇರಿದ್ದೀವಿ. ಯಾವುದೇ ಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ ವಸತಿ ಸಚಿವರಾಗಿ ಬಡವರ ಬಗ್ಗೆ ಕಾಳಜಿ ಇರತಕ್ಕಂಥ ಅಲ್ಪಸಂಖ್ಯಾತರ ಮುಖಂಡರು, ಇದು ಎಲ್ಲ ಧರ್ಮದವರು ಒಪ್ಪತಕ್ಕಂಥ ಒಬ್ಬ ನಾಯಕರು ಜಮೀರ್ ಅಹಮದ್ ರವರು. ಯಾವ ಕಾರಣಕ್ಕೆ ಮೊದಲನೇ ಸಚಿವ ಸಂಪುಟದ ರಚನೆಯಲ್ಲಿ ಕೊಟ್ಟಿಲ್ಲ ಅದು ನಮಗೆ ಗೊತ್ತಿಲ್ಲ. ಸಹಸ್ರಾರು ಅವರ ಅಭಿಮಾನಿಗಳು ಇಡೀ ರಾಜ್ಯದಲ್ಲಿ ಜನತೆ ಇವತ್ತು ಅವರಿಗೆ ತಪ್ಪಿರ್ತಕ್ಕಂಥದ್ದನ್ನು ದುಃಖ ಪಡ್ತಾ ಇದ್ದಾರೆ. ಹಾಗೆ ಹಾಸನ ಜಿಲ್ಲೆಯಲ್ಲಿ ಅರಸೀಕೆರೆ ಶಿವಲಿಂಗೇಗೌಡರು ಭಾಳ ಕನಸಿತ್ತು, ಅವರನ್ನು ಮಂತ್ರಿ ಮಾಡಲಿಕ್ಕೆ ಅವರು ಪಕ್ಷವನ್ನು ಬಿಟ್ಟು ಬಂದಿತ್ತು. ಇಲ್ಲಾಂದರೆ JDS ಪಕ್ಷವನ್ನು ಬಿಟ್ಟು ಬರೋ ಅವಶ್ಯಕತೆ ಇರಲಿಲ್ಲ. ಆದರೆ ಕಾಂಗ್ರೆಸ್ಸಲ್ಲಿಗೂ ಇವತ್ತು ಸಹ ಕೊಟ್ಟಿಲ್ಲ. ಇವತ್ತು ನಾವು ಹೇಳ್ತಾ ಇದ್ದೀವಿ, ಕರ್ನಾಟಕ ರಾಜ್ಯದಲ್ಲಿ ಬಡವರ ಬಗ್ಗೆ ಜಮೀರ್ ಅಹಮದ್ ಅವರ ಒಂದು ವಿಚಾರ, ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಬೇಕು ಅಂದರೆ ಲಕ್ಷಾಂತರ ದುಡ್ಡು ಕೊಡ್ತಕ್ಕಂಥ ನಾಯಕರು, ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಮಾಡುವಂಥ ಜಮೀರ್ ಅಹಮದ್ ಅವರಿಗೆ ಅನ್ಯಾಯ ಆಗಿದೆ ಅಂತೇಳಿ ಇವತ್ತು ಅರಸೀಕೆರೆ ನಮ್ಮೆಲ್ಲ ಅಲ್ಪಸಂಖ್ಯಾತ ಘಟಕ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು, ಅವರ ಅಭಿಮಾನಿಗಳು ಇವತ್ತು ಇದನ್ನು ಖಂಡಿಸಬೇಕು. ನಮ್ಮ ರಾಜ್ಯದ ಉಸ್ತುವಾರಿ ಏನಿದ್ದಾರೆ ಸುರ್ಜೇವಾಲಾ, ವೇಣುಗೋಪಾಲ್ ಅವರಿಗೆ ಗಮನಕ್ಕೆ ತರಬೇಕು. ಈಗ ನೂತನವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇದನ್ನು ಗಮನ ಹರಿಸಿ, ಸಿದ್ದರಾಮಯ್ಯ ಅವರು ಗಮನವನ್ನು ಹರಿಸಿ ಜಮೀರ್ ಅಹಮದ್ ಅವರಿಗೆ ಮತ್ತು KM ಶಿವಲಿಂಗೇಗೌಡರಿಗೆ ಮಂತ್ರಿಯನ್ನು ಮುಂದೆ ಬರ್ತಕ್ಕಂಥ ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಕೊಡಲೇಬೇಕು ಅಂತೇಳಿ ನಮ್ಮ ಅರಸೀಕೆರೆ ತಾಲೂಕು ಘಟಕ ಒತ್ತಾಯವನ್ನು ಮಾಡುತ್ತೆ. ಸರ್ ಹೆಸರು P. ಬಾಲಮುರುಗನು, ಮಾಜಿ ನಗರಸಭಾ ಸದಸ್ಯರು, ಹಾಲಿ ನಗರ ಯೋಜನೆ ಕರ್ನಾಟಕ ಸರ್ಕಾರದ ನಗರ ಯೋಜನಾ ಪ್ರಾಧಿಕಾರ ನಾಮನಿರ್ದೇಶನ ಸದಸ್ಯರಾಗಿ ಇವತ್ತಿನ ದಿವಸ ಇಲ್ಲಿ ನಾವು ಸೇರಿರೋ ಉದ್ದೇಶ ಏನು ಅರಸೀಕೆರೆ ವತಿಯಿಂದ ಏನು ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಮೊದಲನೇ ಅವರು ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಸತಿ ಸಚಿವರು ಮತ್ತು ಒಗ್ಗೂಡು ಸಚಿವರಾಗಿ ಕೆಲಸ ಭಾರಿ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿದರು. ಎಷ್ಟೋ ಬಡವರ ಜನರಿಗೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ G+1, G+2, G+3 ಈ ಥರ ಮನೆಗಳು ಬಡವರಲ್ಲಿ ನಿರ್ಗತಿಗರಿಗೆ ರೋಡಲ್ಲಿ ಟೆಂಟ್ ಹಾಕ್ಕೊಂಡು ವಾಸ ಮಾಡ್ತಿರೋ ಜನಗಳಿಗೆ ಒಂದು ಸೂರು ಕಟ್ಟಿಕೊಡ್ಬೇಕಂತ ಸಿದ್ದರಾಮಯ್ಯ ಅವರ ಕನಸು ಮತ್ತು DK ಶಿವಕುಮಾರ್ ಕನಸು. ಅದನ್ನು ನೆನಸಾಗಿ BZ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರು ಇದ್ದಾಗ ಹಲವಾರು ಮನೆಗಳನ್ನ ಕೊಟ್ಟಿದ್ದಾರೆ, ಒಳ್ಳೆ ಬಡವರಿಗೆ ಕೆಲಸ ಮಾಡಿದ್ದಾರೆ. ಸೊ ಹಂಗಾಗಿ ಅವರಿಗೆ ಈ ರೀತಿ DK ಶಿವಕುಮಾರ್ 3ನೇ ತಾರೀಕು ಪ್ರಮಾಣ ಸ್ವೀಕಾರ ಮಾಡಿದಾಗ ಮೊದಲನೇ ಪಟ್ಟಿಯಲ್ಲಿ ಇವರ ಹೆಸರು ಬರುತ್ತೆ ಅಂತ ನಿರೀಕ್ಷೆ ಇತ್ತು. ಸೊ ಅನಿವಾರ್ಯ ಕಾರಣವಾಗಿ ಬಂದಿರಲಿಲ್ಲ. ಸೊ ಇದು 2ನೇ ಹಂತದ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರಲ್ಲ, ಇದರಲ್ಲಿ ಅವರಿಗೆ ಮತ್ತೆ ಸಚಿವ ಸ್ಥಾನ ಅಥವಾ DCM ಹುದ್ದೆನ ಕೊಡಬೇಕಂತ ಆಗ್ರಹ ಮಾಡ್ತಾಯಿದ್ವಿ. ಮತ್ತು ನಮ್ಮ ಅರಸೀಕೆರೆ ಕ್ಷೇತ್ರದ KM ಶಿವಲಿಂಗೇಗೌಡರು 4 ಬಾರಿ ಗೆದ್ದು ಇಡೀ ಅರಸೀಕೆರೆ ಕ್ಷೇತ್ರನ ಇಡೀ ಒಂದು ಕರ್ನಾಟಕದಲ್ಲೇ ಒಂದು ಮಾದರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಜನಪ್ರಿಯತೆಯನ್ನು ಗಳಿಸಿದ್ದಾರೆ, ಅವರಿಗೆ ಒಳ್ಳೆಯ ಅನುಭವ ಇದೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅರಸೀಕೆರೆಗೆ ಇಲ್ಲಿವರೆಗೂ ಸ್ವಾತಂತ್ರ್ಯ ಸಿಕ್ಕಿ ಇಲ್ಲಿವರೆಗೂ ಇಡೀ ನಮ್ಮ ಅರಸೀಕೆರೆ ತಾಲೂಕಿಗೆ ಯಾವುದೇ ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ. ಇದು ಹಾಸನ ಜಿಲ್ಲೆ ಎಲ್ಲ ಜಿಲ್ಲೆ ಕೇಂದ್ರಗಳಲ್ಲಿ ಬೇರೆ ಬೇರೆ ಕಡೆ ಜಿಲ್ಲೆಯಲ್ಲಿ ಬೇರೆ ತಾಲೂಕು ಸಿಕ್ಕಿದೆ, ಆದರೆ ನಮಗೆ ಅರಸೀಕೆರೆ ತಾಲೂಕಿಗೆ ಯಾವುದು ಸಿಕ್ಕಿಲ್ಲ. ಸೊ ಹಂಗಾಗಿ ಇದು ನಮ್ಮ ಅರಸೀಕೆರೆ ತಾಲೂಕಿಗೆ ಒಂದು ಸಚಿವ ಸ್ಥಾನ ನೀಡಬೇಕಂತೇಳಿ ನಮ್ಮ ಎಲ್ಲ ಸ್ನೇಹಿತರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ವಿ. ಧನ್ಯವಾದಗಳು. ವೆಂಕಟಮಣಿ ಅಂತ ಮಾಜಿ ನಗರಸಭಾ ಸದಸ್ಯರು. ಇವತ್ತು ಅರಸೀಕೆರೆ ತಾಲೂಕು ಅಲ್ಪಸಂಖ್ಯಾತರ ಘಟಕ ಮತ್ತು ಎಲ್ಲ ಸ್ನೇಹಿತರಿಂದ ನಮ್ಮ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ 2ನೇ ಕಂತಿನಲ್ಲಿ ಕೊಡಲೇಬೇಕು ಅಂತ ಆಗ್ರಹಿಸ್ತಾ, ಜೊತೆಗೆ ನಮ್ಮ ಅರಸೀಕೆರೆ ಕ್ಷೇತ್ರ ಜನಪ್ರಿಯ ಶಾಸಕರಾದ KM ಶಿವಲಿಂಗೇಗೌಡರಿಗೆ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ತಪ್ಪಿದಲೇ ಕೊಡಲೇಬೇಕು ಅಂತ ಈ ಮೂಲಕ ನಾವೆಲ್ಲ ಆಗ್ರಹಿಸ್ತಾ ಇದ್ವಿ.
ಈ ಎರಡನೇ ಕಂತಲ್ಲಿ ಕೊಡಲೇಬೇಕು ಶಿವಲಿಂಗೇಗೌಡರಿಗೆ. ಈಗ ಎರಡನೇ ಕಂತಲ್ಲಿ ಶಿವಲಿಂಗೇಗೌಡರಿಗೆ ಜೊತೆಗೆ ವಿಜೆಟ್ ಜಮೀನ್ದಾರ್ಗೆ ಉಪಮುಖ್ಯಮಂತ್ರಿ ಹಾಗೂ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಈ ಮೂಲಕ ನಾವು ಹೈಕಮಾಂಡ್ಗೆ ಕೇಳ್ಕೊಳ್ತೀವಿ. ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಹರಿಪ್ರಸಾದ್ ಸಾಹೇಬರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರಿಗೂ ಈ ಮೂಲಕ ಕೇಳ್ಕೊಳ್ತೀವಿ.